ನಾವು ವಿವರಿಸ್ತಾ ಇದ್ವಿ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದ ಹೇಗೆ ಸಾಗ್ತಿದೆ ಅನ್ನೋದು 7 ಗಂಟೆಗೆ ಆರಂಭ ಆದಂಥ ಮತದಾನ ಪ್ರಕ್ರಿಯೆ. ಈಗ ನೀವು ನೋಡ್ತಾ ಇದ್ರಲ್ಲಿ ಪ್ರದೀಪ್ ಈಶ್ವರ್ ಹಾಗೇನೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ ಚಲಾಯಿಸೋದಕ್ಕೆ ಬಂದಂಥ ಸಂದರ್ಭ. ಸೊ ಪ್ರದೀಪ್ ಈಶ್ವರ್ ತಮ್ಮ ಹಕ್ಕು ಚಲಾಯಿಸಿದ್ದಾರೆ, ಪತ್ನಿ ಜೊತೆಗೆ ಬಂದು ಮತದಾನ. ಹಾಗೇನೆ ನಿರ್ಮಲಾ ಸೀತಾರಾಮನ್ ಮತ ಚಲಾವಣೆಗೆ ಬಂದರು. ಇನ್ನು ಹಲವಾರು ಗಣ್ಯರು, ಬೇರೆ ಬೇರೆ ಕ್ಷೇತ್ರದ ಗಣ್ಯರು. ಸೊ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. Cast their vote. Yes, that everyone should come out of their homes and cast their vote. Yes, it can be a hot day for Bengaluru, but it is worth coming out. Choose your time, come, please come, do vote. That everyone should come out of their homes and cast their vote. Yes, it can be a hot day for Bengaluru, but it is worth coming out. Choose your time. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಸೊ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಹೆಸರುಗಳೇ ನಾಪತ್ತೆ ಆಗಿಬಿಟ್ಟಿರ್ತವೆ. ಎಲ್ಲೆಲ್ಲಿ ಇರುತ್ತೆ ಏನು ಎತ್ತ ಅಂತ ಕೆಲವರು ಚೇಂಜ್ ಮಾಡಿಸ್ಕೊಂಡಿರಲ್ಲ, ಕೆಲವ್ರದ್ದು ಹೆಸರುಗಳು ನಾಪತ್ತೆ ಆಗಿರುತ್ತೆ. ಹಂಗಾದಂಥ ಸಂದರ್ಭದಲ್ಲಿ ಕೆಲವರು ಅಬ್ಜೆಕ್ಷನ್ಗಳನ್ನು ಕೂಡ ಮಾಡ್ತಾರೆ. ಅಲ್ಲಿ ಬಂದು ನೋಡ್ರಿ ನಮ್ಮ ಹೆಸರೇ ನಾಪತ್ತೆ ಆಗಿದೆ ಅಂತಂದ್ರೆ ಏನು ಅರ್ಥ ಅಂತ. ಈ ಹಿಂದಿನ ದಿನಗಳಲ್ಲೆಲ್ಲ ನೋಡ್ತಾ ಇದ್ವಿ, ಈಗ ಒಂಚೂರು ಬೆಟರು. ಪೂರ್ಣಿಮಾನವ್ರ ಹೆಸರೇ ನಾಪತ್ತೆ ಆಗಿದೆ ಅಂತ. ಬನ್ನಿ ಪೂರ್ಣಿಮಾ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ನಾವು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀವಿ. ಲಿಸ್ಟಲ್ಲಿ ನೋಡಿದ್ವಿ, ಡ್ರಾಫ್ಟ್ ರೋಲ್ಸಲ್ಲಿ ನೋಡಿದ್ವಿ, ಆಮೇಲೆ ಜನರಲ್ ರೋಲ್ಸಲ್ಲಿ ನೋಡಿದ್ವಿ, ಫೈನಲ್ ರೋಲ್ಸಲ್ಲಿ ನೋಡಿದ್ವಿ, ಎಲ್ಲೂ ನಮ್ಮ ನೇಮ್ ಇಲ್ಲ. ಲಾಸ್ಟ್ ಇಯರ್ ನೀವು ನೋಡ್ಬೋದು, ಲಾಸ್ಟ್ ಇಯರ್ ನಮ್ಮ ಲಿಸ್ಟಲ್ಲಿತ್ತು, ವೋಟ್ ಕೂಡ ಮಾಡಿದ್ದೀವಿ. ಏನು ಮಾಡೋದು ಇವಾಗ ಗೊತ್ತಾಗ್ತಾ ಇಲ್ಲ ನಮಗೆ. ಅಲ್ಲಿ ಹೋದ್ವಿ 2023 ಇದು ಅಸೆಂಬ್ಲಿ ಎಲೆಕ್ಷನಲ್ಲಿ ವೋಟ್ ಮಾಡಿದ್ದೀವಿ. ನಾವು ಇಲ್ಲಿ 23 ವರ್ಷದಿಂದ ಇದೇ ಜಾಗದಲ್ಲಿದ್ದೀವಿ, ಒಂದು ಕಡೆನೂ ಚೇಂಜ್ ಆಗಿಲ್ಲ, ಯಾರೂ ಬಂದು ಕೇಳೂ ಇಲ್ಲ ಡಿಲೀಷನ್ಗೆ. ಸೊ ಇಂಥ ಸಂದರ್ಭದಲ್ಲಿ ನಂಗೆ ಗೊತ್ತಾಗ್ತಿಲ್ಲ ಏನಾಗಿರ್ಬೋದು ಈ ಪರಿಸ್ಥಿತಿ, ಯಾಕಾಗಿದೆ ಅಂತ. ನಿನ್ನೆ ರಾತ್ರಿಯಿಂದ ನಾವು ಇದೇ ಎಕ್ಸಸೈಸಲ್ಲಿ ಇದ್ದೀವಿ. ನಿನ್ನೆ ರಾತ್ರಿ ನಮ್ಮ ಲೋಕಲ್ ಕಾರ್ಪೊರೇಟರ್ ಇದ್ದವ್ರು ನಾಗರತ್ನ ಮೇಡಮ್ ಹತ್ರ ಹೋಗಿದ್ವಿ, ಅವ್ರಿಗೂ ಹೇಳಿದ್ವಿ, ಅವರು ಹೇಳಿದ್ರು ಹುಡುಕ್ತೀವಿ ಅಂತ. ಈಗಲೂ ಹೋಗಿ ಹೊರಗಡೆ ನೋಡಿದ್ವಿ, ಎಲ್ಲಿ ನೋಡಿದ್ರು ಏನು ಹೇಳ್ತಾ ಇದ್ದಾರೆ, ಹೋಗಿ ಮೇಡಮ್ ಚಾಲೆಂಜಿಂಗ್ ವೋಟ್ ಹಾಕಿ, ಈ ಥರ ಸ್ವಲ್ಪ ಜನದ ಆಗಿದೆ, ನೀವು ಹೋಗಿ ನೋಡಿ ಅಂತ ಹೇಳಿದ್ರು. ಸೊ ಇವಾಗ ನಮಗೇನಂದರೆ ನಾವು ಎಲ್ಲರೂ ಹೇಳ್ತಿದ್ರೆ ವೋಟ್ ಮಾಡಿ ಮಾಡಿ ಅಂತ. ಇವತ್ತು ನಾವು ಹೋದರೆ ವೋಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ. ಸೊ ಇದು ಸಂಗತಿ ನೋಡಿ. ಕೆಲವೊಂದು ಸಂದರ್ಭಗಳಲ್ಲಿ ಹೆಸರು ನಾಪತ್ತೆ ಆಗಿಬಿಟ್ಟಿರುತ್ತೆ, ಏನು ಎತ್ತ ಅಂತ. ಈಗ ಇದನ್ನೆಲ್ಲ ಕೇಳ್ತಿರೋಂಥ ಸಂದರ್ಭದಲ್ಲಿ ನನಗೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ಒಂದು ಭಾಳ ಅದ್ಭುತವಾದ ಒಂದು ಜೋಕ್ ಅದು. ಏನಂದರೆ ಅವನು ಪ್ರತಿ ಬಾರಿ ಚುನಾವಣೆಗೆ ಬರ್ತಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಓಡಾಡ್ಕೊಂಡು ಬರ್ತಾನೆ. ಬಂದು ನೋಡ್ತಾನೆ, ಮತ ಚಲಾಯಿಸ್ತಾನೆ, ಬಂದು ಯಾರನ್ನೂ ಹುಡುಕ್ತಾನೆ. ಹುಡುಕಿ ಒಂದು ಹೆಸರನ್ನು ಕೊಡ್ತಾನೆ. ಒಂದಷ್ಟು ಗದ್ದಲಾಗಲಾಟೆಗಳಾಗ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಿ ನಡೆದಿರುವಂಥ ದೃಶ್ಯಾವಳಿಗಳು. ಮಂಗಳೂರಿನಲ್ಲಿ ಒಂದಷ್ಟು ಅಹಿತಕರ ಘಟನಾವಳಿಗಳು ನಡೆದಿವೆ. ಯಾರು ಏನು ಎತ್ತ ಇದರ ಬಗ್ಗೆ ಇನ್ನಷ್ಟು ವಿವರಗಳು ಲಭ್ಯ ಆಗಬೇಕು. ಆ ವ್ಯಕ್ತಿಯನ್ನು ಬಲವಂತವಾಗಿ ಮತಗಟ್ಟೆಯಿಂದ ಎಳಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದಿರುವಂಥ ಗಲಾಟೆ ಇದು. ಗಲಾಟೆ ಯಾಕೆ ಶುರುವಾಯಿತು, ಏನು ಎತ್ತ, ನಂತರ ವಿವರಗಳು ಕೊಡ್ತೀವಿ. ನೋಡ್ತಾ ಇದ್ದೀವಿ ನಾವು, ಗೃಹ ಸಚಿವರು ಪರಮೇಶ್ವರ್ ಕೂಡ ಬಂದು ಮತ ಚಲಾಯಿಸಿರುವಂಥದ್ದು. ಎಸ್, ಮತ್ತೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಮಂಗಳೂರಿನ ದೃಶ್ಯಾವಳಿಗಳು. ಬಲವಂತವಾಗಿ ಅವರನ್ನ ಆಚೆಗೆ ಕಳಿಸಲಾಗ್ತಾ ಇದೆ. ಸೊ ಏನಾಯ್ತು ಹಾಗಾದ್ರೆ, ಏನು ಎತ್ತ?
ಅದು ನಾನು ಲೀಗಲಿ ತೋರಿಸ್ತೀನಿ. ನಾನು ಲೀಗಲಿ ತೋರಿಸ್ತೀನಿ. ಲೀಗಲಿ ತೋರಿಸ್ತೀನಿ. ಮತ್ತೆ ಇಲ್ಲಿ ಬುಕ್ಕ ನೋಡಿದ್ರೆ ಆಯ್ತು ಬರ್ತೀನಿ ಹೋಗು, ಮನೆ ಹತ್ರ ಬರ್ತೀನಿ ಹೋಗು, ಕೇಸ್ ರಿಜಿಸ್ಟರ್ ಮಾಡಿ ಬರ್ತೀನಿ ಹೋಗು. ನೋಡಿ, ಈಗ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ನಡೆದಂಥ ವಾಗ್ವಾದ. ಅವ್ರು ಹೇಳಿದ್ರು ನೀವು ಸುಮ್ಮನೆ ಹೋಗಿ ಅಂತ. ಕೊನೆಗೆ ಬನ್ನಿ ನೋಡೋಣ ಅಂತ ಹೇಳಿಂದ ಕೊನೆಗೆ ಪೊಲೀಸರು ಹೇಳಿದ್ರು ನಾನು ಬರ್ತೀನಿ ಮನೆ ಹತ್ರ, ಕೇಸ್ ದಾಖಲು ಮಾಡಿ ಬರ್ತೀನಿ ಅಂತ. ಸೊ ಇದು ಯಾಕೆ ಘಟನೆ, ಯಾಕೆ ಈ ಗಲಾಟೆ ಗದ್ದಲ ಶುರುವಾಯಿತು ಅಂತ ಗೊತ್ತಿಲ್ಲ. ಬಿ ಜೆ ಪಿ ಕಾರ್ಯಕರ್ತರನ್ನು ತಳ್ಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಗಲಾಟೆ ಶುರುವಾಯಿತಂತೆ. ಮಂಗಳೂರಿನ ಮತಗಟ್ಟೆ ಬಳಿ ನಡೆದಂಥ ಗಲಾಟೆ ಇದು. ಕೊನೆಗೆ ಯಾರು ಹೇಳಿದ್ರು ಕೂಡ ಸಮಾಧಾನಗೊಳ್ಳಿಲ್ಲ ಕಾರ್ಯಕರ್ತರು. ಕೊನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಕಡೆ ಅಲ್ಲಿ ತನಕ ತಳ್ಳಿ ಬಂದರು. ವಾದ ವಿವಾದ ಆಯಿತು. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಏನಿದು ಗದ್ದಲ ಗಲಾಟೆ, ಯಾಕೆ ಶುರುವಾಯ್ತಿದು, ಏನಿದು? ಕೃಷ್ಣರಾಜ್ ಮತವನ್ನ ಚಲಾಯಿಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರು ಗೇಟ್ ಬಳಿ ಬಂದಿದ್ರು. ಆ ಗೇಟ್ ಬಳಿ ಬಂದಂತ ಸಂದರ್ಭದಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ರು. ಮತ್ತೆ ಯಾಕೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಅಂತ ಹೇಳಿ ಪೊಲೀಸರನ್ನ ಕ್ವಶನ್ ಮಾಡಿದ್ರು. ಅದಾದ ಬಳಿಕ ಪೊಲೀಸ್ ಜೊತೆ ವಾಗ್ವಾದ ಆರಂಭವಾಯಿತು. ವಾಗ್ವಾದ ಆರಂಭವಾದ ಬಳಿಕ ಮತಗಟ್ಟೆಯ 100 ಮೀಟರ್ ಒಳಗಡೆ ಈ ಒಂದು ವಾಗ್ವಾದ ಆರಂಭವಾಗಿದ್ದರಿಂದ ಪೊಲೀಸರು ಅವ್ರನ್ನೆಲ್ಲ ಇಲ್ಲಿಂದ ತಳ್ಳಿ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈ ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ಕೈ ಆಗಿರುವಂತದ್ದು, ವಾಗ್ವಾದಗಳಾಗಿರುವಂತದ್ದು, ಇಂಥದ್ದೆಲ್ಲ ಘಟನೆ ಮಂಗಳೂರಿನ ಏನು ಕಪಿತಾನಿಯ ಮತಗಟ್ಟೆ ಏನಿದೆ, ಕಪಿತಾನಿಯ ಶಾಲೆ ಮತಗಟ್ಟೆ ಏನಿದೆ ಅಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಅವ್ರನ್ನೆಲ್ಲ ಈಗ ಇಲ್ಲಿಂದ ಚದುರಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಅವ್ರನ್ನೆಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಇಲ್ಲಿಂದ ಚದುರಿಸುವಂತ ಕೆಲಸವನ್ನ ಮಾಡಿ ಮತ್ತೆ ಅವರು 100 ಮೀಟರ್ ಒಳಗಡೆ ಈ ತರ ವರ್ತನೆಯನ್ನ ಮಾಡಿದ್ದಕ್ಕೆ FIR ಬರ್ತಿದೆ ಅನ್ನೋ ನಿಟ್ಟಿನಲ್ಲಿ ಈಗ FIR ಕೂಡ ಮಾಡ್ಲಿಕ್ಕೆ ರೆಡಿ ಆಗಿರುವಂತದ್ದು. ಮತ್ತೆ ಅವ್ರನ್ನ ಅಂದ್ರೆ ಕರ್ತವ್ಯಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು. ಮತ್ತೆ 144 ಸೆಕ್ಷನ್ ಜಾರಿಯಲ್ಲಿರುವಂತಹ ಮತದಾನ ಮತ್ತೆ ಮತಗಟ್ಟೆಯಿಂದ 100 ಮೀಟರ್ ಅಂತರದಲ್ಲಿ ಒಳಗಡೆ ಇಂಥದೊಂದು ಘಟನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಕೇಸ್ಗಳನ್ನ ಹಾಕಿ FIR ಅನ್ನು ಮಾಡ್ಲಿಕ್ಕೆ ಈಗ ಪೊಲೀಸರು ರೆಡಿ ಆಗಿರುವಂತದ್ದು. ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪೊಲೀಸರ ವಾಗ್ವಾದ ಮತ್ತೆ ಹೊಯ್ಕೆಯಿಂದ ಮತಗಟ್ಟೆಯ ಬಳಿ ಕೆಲ ಕಾಲ ಆತಂಕದ ವಾತಾವರಣ ಮತ್ತೆ ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗಿತ್ತು. ರಂಗನ ಓಕೆ, ಶುರು ಆಗಿದ್ದು ಹೇಗಿದು ಅಂತ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಒಳಗಡೆ ಇದ್ರ ಅಥವಾ ಅವ್ರೇನಾದ್ರು ಮಾತಾಡಿದ್ರ, ಅವ್ರು ನೋಡಿ ಇವರು ಮಾತಾಡಿದ್ರ, ಕೊನೆಗೆ ಈ ಪೊಲೀಸರಿಗೂ ಮತ್ತು ಇವ್ರ ನಡುವೆ ವಾಗ್ವಾದ ಶುರುವಾಗುತ್ತೆ. ಮನೆ ಹತ್ರ ಬರ್ತೀನಿ, ಕೇಸ್ ದಾಖಲು ಮಾಡಿ ಮನೆ ಹತ್ರ ಬರ್ತೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಹೆಂಗೆ ಶುರುವಾಗಿದ್ದು ಹೆಂಗದು? ರಂಗನಾಥ್, ಇಲ್ಲಿ ಆರಂಭಿಕ ಹಂತದಲ್ಲಿ ಏನು ಪದ್ಮರಾಜ್ ಅವರು ಇಲ್ಲಿ ಮತದಾನ ಮಾಡ್ಲಿಕ್ಕೆ ಬರ್ತಾರೆ, ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಮೀಡಿಯಾಕ್ಕೆ ಬ್ರೀಫಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರುಗಳು ಕೂಡ ಜಮಾಯಿಸ್ಕೊಳ್ತಾರೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಪದ್ಮರಾಜ್ ಜೊತೆ ಬಂದಿರುವಂತ ಬೆಂಬಲಿಗರು ಕೂಡ ಸಾಕಷ್ಟು ಜನರು ಅಲ್ಲಿ ಜಮಾಯಿಸಿರ್ತಾರೆ. ಸೊ ಇಲ್ಲಿ ಅದನ್ನ ಅವರನ್ನ ಒಂದ್ ಕಡೆ ಪೊಲೀಸರು ಕಂಟ್ರೋಲ್ ಮಾಡಬೇಕಾಗಿತ್ತು, ಇನ್ನೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅವರಿಗೆ ಕಾಂಪಿಟೇಟರ್ ಆಗಿ ಇವರು ಜಮಾಯಿಸಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚು ಜಮಾಯಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಅಲ್ಲಿಗೆ ಜಮಾಯಿಸಲಿಕ್ಕೆ ನೋಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಲ್ಲಿಂದ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆಗ ಅವರ ವಾದ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಅಭ್ಯರ್ಥಿ ಕೂಡ ಇಷ್ಟು ಜನ ನಿಂತಿದ್ದಾರೆ, ನೀವು ಅವರನ್ನ ಬಿಟ್ಟು ನಮ್ಮನ್ನ ಯಾಕೆ ಕಳಿಸ್ತಾ ಇದ್ದೀರಿ ಅನ್ನೋ ನಿಟ್ಟಿನಲ್ಲಿ ಇವರು ಕ್ವಶನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಲ್ಲಿಂದ ಚದುರಿಸುವಂತ ಕೆಲಸವನ್ನ ಮಾಡುವಂತದ್ದು. ಸೊ ಅಲ್ಲಿಗೆ ಏನು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನರು ಬಂದು ಅಲ್ಲಿಂದ ಏನು 100 ಮೀಟರ್ ಅಂತರ ಏನಿದೆ ಅಲ್ಲಿಂದ ಹೊರಗಡೆ ಹೋಗುವಷ್ಟು ದೂರ ಅವ್ರನ್ನ ತಳ್ಕೊಂಡು ಹೋಗಿ ಅಲ್ಲಿಗೆ ಅವ್ರನ್ನ ಬಿಟ್ಟು ವಾಪಸ್ ಬಂದಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ರೀತಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಶುರುವಾದಂಥ ವಾಗ್ವಾದ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು, ಅಲ್ಲಿ ಯಾಕಿದ್ದಾರೆ ಅನ್ನುವಂಥ ಪ್ರಶ್ನೆನ BJP ಕಾರ್ಯಕರ್ತರು ಹಾಕಿದ್ರು. ಅದಾದಮೇಲೆ ಏನಂದರೆ ನೀವೇನಾದರೂ ಈ 100 ಮೀಟ್ರ್ ಒಳಗಡೆ ಈ ರೀತಿಯೆಲ್ಲ ಮಾಡಬಾರ್ದು ಅಂತ ಪೊಲೀಸರು ಹೇಳಿದ್ರು. ಅಲ್ಲಿಂದ ಅವ್ರನ್ನ ತಳ್ಕೊಂಡು ಹೋಗಿ ಬಿಟ್ಟು ಬಂದರು. ಈಗ ಇವ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ಈ ಕರ್ತವ್ಯ ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿದಂಥ ಒಂದು ಕಾನೂನು ಏನಿದೆ ಅದನ್ನು ಆ ಸೆಕ್ಷನ್ ಮೇಲೆ ಇವರ ಮೇಲೆ ಕೇಸ್ ಆಗುತ್ತೆ ನೆಕ್ಸ್ಟು. ಅಂತೂ ಇಂತೂ ಮತಗಟ್ಟೆಯಿಂದ BJP ಕಾರ್ಯಕರ್ತರನ್ನ ಪೊಲೀಸರು ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ವಾಗ್ವಾದಗಳು ಕೂಡ ಆಯಿತು.
ಎಸ್, ಇದು ಸಂಗತಿ. ಈಗ ಅಂತೂ ಇಂದು ಪೊಲೀಸರು ಏನು ಅಂದರೆ ಆ ಸ್ಥಿತಿಗತಿಯನ್ನು ಸ್ವಲ್ಪ ಈಗ ಶಾಂತಗೊಳಿಸಿದ್ದಾರೆ. ಸಂಬಂಧಪಟ್ಟಂಥ ಕಾರ್ಯಕರ್ತರನ್ನು ಕೂಡ ಆಚೆ ಕಳಿಸಿದ್ದಾರೆ.